5ಕ್ಕೆ ಟ್ರೇಲರ್ ಲಾಂಚ್ ಇದೆ. ಜುಲೈ 5ಕ್ಕೆ ನಮ್ಮ ಎಂಟೈರ್ ಟೀಮ್ ಕಂಪ್ಲೀಟ್ ಕೇರ್ ಅಂದರೆ 3 ಜನರು ಸೇರಿದ್ರಿ ಅಂದರೆ ಎಲ್ಲ ಪ್ಲ್ಯಾನ್ ಮಾಡೋದು. ಜುಲೈ 5 ಇಂಪಾರ್ಟೆಂಟ್ ಡೇಟ್ಸ್ ಹೇಳ್ತೀವಿ. ಲಾಟ್ ಆಫ್ ಜುಲೈ 5ಕ್ಕೆ ಟ್ರೇಲರ್ ಲಾಂಚ್ ಇದೆ ಇಲ್ಲ ಬೆಂಗಳೂರಲ್ಲಿ. ಜುಲೈ 12 ಅಥವಾ 13ಕ್ಕೆ ಒಂದು ಇವೆಂಟ್ ಮಾಡಬೇಕು ಅನ್ನೋದು ಇದೆ, ಪ್ರೀ ರಿಲೀಸ್ ಇವೆಂಟು. ಅದು ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀವಿ. ಒಂದು ಇನ್ನೂ 2 ಸಾಂಗ್ ಇದೆ. ನೆಕ್ಸ್ಟ್ ಸಾಂಗ್ ನಾನು ನೆನ್ನೆ ಹೇಳಿದಂಗೆ ಒಂದು ಆದರೆ ಈ ಸಾಂಗ್ ಈಗ ನೆನ್ನೆ ನಾನು ಶ್ಯಾಮ್ ಸರ್ ಹತ್ರನೂ ಮಾತಾಡ್ತಾ ಇರುವಾಗ ಯಾವಾಗ ಮಾಡ್ಬೋದು ನೆಕ್ಸ್ಟ್ ಸಾಂಗ್ ಅಂದರೆ ಈ ಸಾಂಗ್ ಹೇಳಿ ಸ್ವಲ್ಪ ಇದಾಗಲಿ ಸರ್ ಆಮೇಲೆ ಅಂದರೆ ಕಂಟಿನ್ಯೂಸ್ ಆಗಿ 11th ಡೇ ಇಟ್ ಇಸ್ ಟ್ರೆಂಡಿಂಗ್ ಆನ್ 3 ಮಿಲಿಯನ್ ಆಗಿರ್ಬೇಕು. ಈಗ 3 ಮಿಲಿಯನ್ನು ಆರ್ಗ್ಯಾನಿಕ್ಕು ಅಂದರೆ ಪುಷ್ ಮಾಡೋದು ತಪ್ಪು ಅಂತ ಅಂತಿಲ್ಲ, ಬಟ್ ನಾವು ಪುಷ್ ಮಾಡಲಿಲ್ಲ. ಈ ಸಾಂಗ್ ಹೇಗಾಗುತ್ತೆ ಅನ್ನೋದು ಆಮೇಲೆ ದಿಸ್ ಇಸ್ ಓನ್ಲಿ ಆನ್ ಯೂಟ್ಯೂಬ್. ಅದು ಬಿಟ್ಟು ನಾವು ರೀಲ್ಸ್ ಆಗಿರೋದನ್ನು ಕಮ್ಯುಲೇಟಿವ್ ವ್ಯೂಸ್ ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಮಾತ್ರ 75 to 80 ಮಿಲಿಯನ್ ಮೇಲ್ ಆಗಿದೆ ರೀಲ್ಸ್ ವ್ಯೂಸ್. ಸೊ ದಟ್ ಈಸ್ ಅವರು ಕಂಪ್ಲೀಟ್ ಬಿಗ್ ಇದಾಗಿದೆ. ನೆಕ್ಸ್ಟ್ ಸಾಂಗ್ ಒಂದು ಕಂಪ್ಲೀಟ್ಲಿ ಟೋಟಲ್ ಡಿಫ್ರೆಂಟ್ ಜಾನರಲ್ಲಿದೆ. ಡೇಟ್ ಗೊತ್ತಿಲ್ಲ, ಹೆಸರು ಹೇಳ್ತೀನಿ, ಡೇಟ್ ಗೊತ್ತಿಲ್ಲ. ಅಂದರೆ ಸಾಂಗ್ ರೆಡಿ ಇದೆ. ಅಗೇನ್ ಚರಣ್ ಮತ್ತು ರೋಹಿತ್ ಇಬ್ಬರು ಕೂತ್ಕೊಂಡು ಬರ್ದಿರೋದು ಸಾಂಗು ರೌಡಿ ರೈಮ್ಸ್. ಸೊ ಇಟ್ ಈಸ್ ರೌಡಿ ಅವ್ರ ವರ್ಲ್ಡಲ್ಲಿ ರೈಮ್ಸ್ ಹೇಗಿರುತ್ತೆ ಆ ಥರ ಮಾಡಿರೋದು. ಕಂಪ್ಲೀಟ್ ಫನ್ ಸಾಂಗ್. ನನಗೆ ಅದು ಫನ್ ಅಲ್ಲ, ಒಂಥರ ಕೂಳೆ ಸಾಂಗ್ ಅಂತಂತೀವಲ್ಲ, ಕೂಳೆ ಸಾಂಗ್ ಇರುತ್ತೆ. ಡೇಟ್ ಹೇಳ್ತೀವಿ ಸರ್, ಮೇ ಬಿ ನೋಡೋಣ, ಡಿಪೆಂಡಿಂಗ್ ಆನ್ ಹೌ ದಿಸ್ ಈ ಸಾಂಗ್ ಹೆಂಗಾಗ್ತಿದೆ. ನೆಕ್ಸ್ಟ್ ಪ್ರಮೋಷನ್ ಪ್ರೋಗ್ರಾಮ್ಸ್ ಜೊತೆ ಯುವ ರೋಹಿತ್ ಅವರು ಎಲ್ಲರೂ ನಾವು ಟೀಮ್ ಕರ್ಕೊಂಡು ಒಂದು 2-3 ಬೇರೆ ಡಿಸ್ಟ್ರಿಕ್ಟ್ಸಲ್ಲೂ ಕೆಲವು ಪ್ರೆಸ್ ಮೀಟ್ ಅವರ ಇವೆಂಟ್ಸ್, ನಾಟ್ ಬಿಗ್ ಇವೆಂಟ್ಸ್ ಪ್ಲ್ಯಾನ್ ಮಾಡಿದ್ದೀವಿ. ಕಾಲೇಜ್ ಇವೆಂಟ್ಸ್ ಮಾಡಿದ್ದೀವಿ, ಇನ್ನೂ ಒಂದು 2-3 ಕಾಲೇಜ್ ಇವೆಂಟ್ಸ್ ಇದೆ. ಸೊ ಪಬ್ಲಿಕ್ ಫಂಕ್ಷನ್ ಎಲ್ಲ ಇದಾಗಿದೆ. ಬಟ್ ಮೇನ್ ಇದು ಜುಲೈ 5 ಟ್ರೇಲರ್ 12-13. ಈ ಕಥೆನ ಯುವವರಿಗೆ ಮಾಡಿದ್ದ ಅಥವಾ KRC ಪ್ರೊಡಕ್ಷನ್ ದೊಡ್ಡ ಪ್ರೊಡಕ್ಷನ್ಸ್ ಇದೆ ಅಂತ ಹೇಳಿ ಮಾಡಿದ್ರೆ ಇವನಿಗೆ ಮಾಡಬೇಕಂತ ಆ ಕಡೆ ಏನಾದರೂ ಇಲ್ಲ ಅಥವಾ ಕತೆ ಇವರಿಗೆ ಮಾಡಿದ್ರೆ ಇಲ್ಲ. ಆ್ಯಕ್ಚುಲಿ ನಾವು ಕಥೆನ ರೆಡಿ ಮಾಡಿಕೊಂಡು ಕತೆ ಪಿಚ್ ಮಾಡಿದ್ವಿ. ಈ ಥರದ್ದು ಒಂದು ಕತೆ ಮಾಡ್ಬೋದಾ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಅಂತ ನಾವು ಡಿಸ್ಕಷನ್ ಮಾಡಿದಾಗ ಹಲವಾರು ಆ್ಯಕ್ಟರ್ಸ್ ಆ್ಯಸ್ ಯೂಶಲ್ ಕಾಸ್ಟಿಂಗ್ ಹೆಂಗೆ ನಡೆಯುತ್ತೋ ಅದೇ ರೀತಿ ನಡೀತಾ ಇತ್ತು. ಅವಾಗ ಆ್ಯಕ್ಚುಲಿ ಫಸ್ಟು ಜಯಣ್ಣ ಅವ್ರು ಕೂತ್ಕೊಂಡು ಹೇಳಿತ್ತು, ಯುವರಾಜ್ ಕುಮಾರ್ ಮಾಡ್ತೀರಾ ನೋಡಿ, ಇದು ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ದಟ್ ವಾಸ್ ವೆನ್ ಐ ಥಿಂಕ್ ಐ ವಾಂಟೆಡ್ ಟು ಮೀಟ್ ಹಿಮ್. ಇನ್ಫ್ಯಾಕ್ಟ್ ನಾವಿಬ್ಬರು ವರ್ಕ್ ಮಾಡಬೇಕು ಅಂತ ತುಂಬ ದಿನದಿಂದ ವಿ ವರ್ ಇನ್ ಟಾಕ್ಸ್. ಇದಕ್ಕಿಂತ ಮುಂಚೆನೂ ಮಾತಾಡಿದ್ವಿ. ಆ್ಯಂಡ್ ಇದಕ್ಕೆ ಐ ಥಿಂಕ್ ಹಿ ವಾಸ್ ಎ ರೈಟ್ ಫಿಟ್. ಆವಾಗ ನಮ್ಗೆ ಏನು ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ಕೊಂಡಿದ್ಕೋ ಯುವ ಅವರೇ ಪರ್ಫೆಕ್ಟ್ ಅಂತ ಅನಿಸಿದ್ದಕ್ಕೆ ನಾವು ಮಾತಾಡಿದ್ವಿ. ಯಾಕಂದರೆ 2ನೇ ಸಿನಿಮಾ ಅವ್ರಿಗೆ ಅದು ಫಸ್ಟ್ ಸಿನಿಮಾ ಈ ಸಿನಿಮಾಕ್ಕೆ ತುಂಬ ಚೇಂಜಸ್ ಇದೆ. ಸೊ ಆ ಕಥೆಯನ್ನು ಅವ್ರಿಗೆ ಮಾಡೋದಕ್ಕೆ ಏನಾದರೂ ಕತೆ ಇಲ್ಲ ಕಥೆನ ಚೇಂಜ್ ಆಯ್ತಾ ಅಥವಾ ಹಿಂಗೆ ಮಾಡ್ಬೇಕಂತ ಏನಾದರೂ ಪ್ರೊಡಕ್ಷನ್ ಅವರಿಂದ ಏನಾದರೂ ಇಲ್ಲ. ಸೊ ನಿಮ್ಮದು ಹಿಂದಿನ ಸಿನಿಮಾಗಳು ನೋಡಿ ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ. ಸೊ ಈಗ ಆ್ಯಕ್ಷನ್ ಕಮರ್ಷಿಯಲ್ 50 ಡೇಸ್ ಕಂಪ್ಲೀಟ್ ಆಗಿದೆ, ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಹೋಗ್ತದೆ ಸಿನಿಮಾ, ಚೆನ್ನಾಗಿದೆ, ಹೋಗುತ್ತೆ ಸರ್. ಆಗ ಆ್ಯಂಡ್ ರಿಗಾರ್ಡಿಂಗ್ ದಿ ಅದರ್ ಥಿಂಗ್ಸ್, ಈಗ ಚೇಂಬರ್ಗಳಾಗಿರೋ ಅದ್ರ ಬಗ್ಗೆ ನನಗೆ ಐ ಡೋಂಟ್ ನೋ, ನಂಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ. ನಾನು ಏನಾದರೂ ಮಾತಾಡೋಕ್ಕೆ ಏನು ಆಗಿರೋದು ಅಂತ ನಂಗೆ ಪೂರ್ತಿ ಮಾಹಿತಿ, ಏನೇನು ನೋಡಿರ್ತೀನಿ ಅದು ಫುಲ್ ನೋಡಿರೋಲ್ಲ, ಏನೇನು ನೋಡಿರ್ತೀನಿ ಅಷ್ಟೇ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ಬೋದು. ಆಮೇಲೆ ಆನ್ ದಿ ಅದರ್ ಹ್ಯಾಂಡ್ ಐ ಥಿಂಕ್ ನಾವೇನು ಗೊತ್ತಾ, ನಮ್ಮ ಸಿನಿಮಾಗಳನ್ನ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡಬೇಕು ಸರ್. ಯಾಕೆ ಇದನ್ನು ಕೇಳಿದೆ ಅಂತ ಒಂದೇ ಒಂದು ನಿಮಿಷ, ನಾನು ಐ ಜಸ್ಟ್ ಫಿನಿಶ್ ಇಟ್ ಆಫ್. ಟೂರಿಸ್ಟ್ ಫ್ಯಾಮಿಲಿ ಇದೆ ನಾನು ಹೇಳ್ತಿದ್ದೀನಲ್ಲ, ನಾವು ಬೆರಳಿಕೆಯಷ್ಟು ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಎಲ್ಲ ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲ ತಮಿಳ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಅದೇ ರೀತಿ ಅಷ್ಟೇ ಬೆರಳಿಕೆ ಸಿನಿಮಾಗಳು ಕನ್ನಡದಲ್ಲೂ ಹಿಟ್ ಆಗ್ತಿವೆ, ನಾವು ಸೆಲೆಬ್ರೇಟ್ ಮಾಡ್ತಿಲ್ಲ ಅದನ್ನು. ಇಂಡಸ್ಟ್ರಿ ಸೆಲೆಬ್ರೇಟ್ ಮಾಡ್ತಿಲ್ಲ. When I say now am I not a part of the industry? I am a part of the industry. Nobody supports you. ಅಲ್ಲ ಯಾಕೆ ಮಾಡಿಲ್ಲ ಮೇಡಮ್? ಸಿ ಆಲ್ ಇಲ್ಲ ಸಿ ಇನ್ ಜನರಲ್ ತೊಗೊಂಡಾಗ ಎಂತೆಂಥ ಸ್ಟಾರ್ಸ್ ಇನ್ಕ್ಲೂಡಿಂಗ್ ಈ ಮೊನ್ನೆ ಯಾವುದೋ ಒಂದು ಹೆಬ್ಬುಲಿ ಕಟ್ ಸಿನಿಮಾದು ಟ್ರೇಲರ್ ಇದಕ್ಕೆ ಸುದೀಪ್ ಸರ್ ಟ್ವೀಟೆಡ್ ಟ್ರೇಲರ್. ನಾನು ಇನ್ ಜನರಲ್ ಅಂದ್ರೂ ಎಲ್ಲರೂ ಬರ್ತಾರಲ್ವಾ? ಮಾಡಿದಾರಲ್ವ ಮೇಡಮ್? ಇಲ್ಲ, ಈ ಶಾಕಾಹಾರಿ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಅಲ್ಲಲ್ಲ ಆಗಿದೆ ಈಗ, ಅಲ್ಲಲ್ಲ ಹೇಳಿದ್ರು ಈಗ ಪಪ್ಪಿ ಸಿನಿಮಾನ ಅಲ್ಲೆಲ್ಲ ಮಾಡಿದ್ರಿ. ಪಪ್ಪಿ ಸಿನಿಮಾ ಇಲ್ಲಲ್ಲ ನಾವ್ ಯಾಕೆ ಮಾಡ್ಬೇಕು? ಓಕೆ ಒಂದು ನಿಮಿಷ
ಐ ಅಗ್ರಿ ಟು ಡಿಸ್ಅಗ್ರಿ. ಅಕಸ್ಮಾತ್ ಹಂಗೆ ಇದೆ ಅಂತ ಇದ್ರು ಇನ್ ಮುಂದೆ ಹಂಗೆ ಆಗೋದು ಬೇಡ. ಎಲ್ಲರೂ ಸೇರ್ಕೊಂಡು ಎಲ್ಲರ ಸಿನಿಮಾ ಸಪೋರ್ಟ್. ಈಗ ಧ್ರುವ ಸರ್ಜಾ ಸರ್ ಇಲ್ಲ ನಾನು ಹೇಳ್ತೇನೆ. ಧ್ರುವ ಸರ್ ಹಿ ಪ್ರೆಸೆಂಟೆಡ್ ಪಪ್ಪಿ. ಸತೀಶ್ ಅವರು ಹೆಬ್ಬುಲಿ ಕಟ್ ಪ್ರೆಸೆಂಟ್ ಮಾಡಿದ್ದಾರೆ. ಸುದೀಪ್ ಸರ್ ಎಷ್ಟು ಪಿಕ್ಚರ್ ಬಗ್ಗೆ ಟ್ವೀಟ್ ಮಾಡಿಲ್ಲ, ಎಷ್ಟು ಪಿಕ್ಚರ್ ಬಗ್ಗೆ ನೋಟ್ ಬರ್ದಿಲ್ಲ. ನಾನು ಹೇಳ್ತಿರೋದು ಸಪೋರ್ಟ್ ಅಲ್ಲಲ್ಲ, ಒಬ್ಬೊಬ್ರಿಗೂ ನಾನು ಹೇಳ್ತೀನಿ ಅಲ್ಲಲ್ಲ. ವೇಟ್ ಒನ್ ಎಲ್ಲರ ಬಗ್ಗೆನೂ ನಾನು ಹೇಳ್ತೀನಿ. ಯಾರು ಶಿವಣ್ಣ ಎಷ್ಟು ಸಿನಿಮಾ ಬಂದು ನೋಡಿಲ್ಲ ಪಿಕ್ಚರ್. ಪಪ್ಪಿ ಸಿನಿಮಾ ಬಂದು ನೋಡ್ರಿ, ನಾನು ಹೇಳ್ತಾರೆ ಎಷ್ಟು ಸಿನಿಮಾ ಶಿವಣ್ಣ ಬಂದು ನೋಡಿಲ್ಲ, ಎಷ್ಟು ಆಡಿಯೋ ರಿಲೀಸ್ ಮಾಡಿಲ್ಲ. ಸಪೋರ್ಟ್ ಯಾವ ರೀತಿಯಲ್ಲಿ ಗೊತ್ತಿಲ್ಲ. ನಾನು ರೋಹಿತ್ ಅವ್ರು ಹೇಳಿದಂಗೆ ವಿ ಆರ್ ಟಾಕಿಂಗ್ ಅಬೌಟ್ ಅದರ್ ಪೀಪಲ್ ಸಪೋರ್ಟ್ ಅಲ್ಲ. ನಮ್ಮ ಜನ ನಮ್ಮ ಸಪೋರ್ಟ್ ಮಾಡ್ತಾರೆ, ಸಿನಿಮಾ ಯಾಕೆ ಮಾತಾಡ್ತಿಲ್ಲ ಅದನ್ನೇ ಹೈಲೈಟ್ ಮಾಡಿದಾಗ ಬರುತ್ತೆ. ಮಾಡಿದ್ದಾರೆ ಸರ್, ಕಮ್ಮಿ ಜಾಸ್ತಿ ಅದ್ರ ಬಗ್ಗೆ ನಾನು ಮಾತಾಡಿದ್ರೆ ವಿ ಹ್ಯಾವ್ ಆಲ್ವೇಸ್ ಡನ್. ಅವ್ರ ಗಮನಕ್ಕೆ ಬಂದಾಗ, ಅವ್ರಿಗೆ ಇಷ್ಟ ಆದಾಗ ವಿತೌಟ್ ಎನಿ ಹಿಂಡ್ರನ್ಸ್ ಮಾಡಿದ್ದಾರೆ ಸರ್. ಹೆಬ್ಬುಲಿ ಕಟ್ ಅನ್ನೋ ಸಿನಿಮಾನು ಸುದೀಪ್ ಸರ್ ಟ್ವೀಟ್ ಮಾಡಿದ್ದಾರೆ. ಅವ್ರಿಗೆ ಪ್ರೆಸೆಂಟ್ ಮಾಡ್ತಿಲ್ಲ, ಏನು ಮಾಡಿಲ್ಲ, ಬಿಕಾಸ್ ಈ ಲೈಕ್ ದ ಟ್ರೇಲರ್. ಅದೇ ಥರ 100 ಐ ಕ್ಯಾನ್ ಶೋ ಯು ಮೆನಿ ಎಕ್ಸಾಂಪಲ್ಸ್. ಮಂಗಳೂರು ಮಾಡಿದ್ದಾರೆ ಅಂದರೆ ಯುವ ಹೇಳ್ದೂ ಅಷ್ಟೇ ಮಾಡಿಲ್ಲ. ಲೆಟ್ಸ್ ಆಲ್ ಡೂ